ಹೀಗೆ ಸ್ಕ್ರೋಲ್ ಮಾಡುವಾಗ ಇದೊಂದು ವಿಡಿಯೋ ನೋಡಿದೆ. ಈ ವಿಡಿಯೋ ನೋಡಿದಾಗ ಅನಿಸ್ತು ಈ ಮಾಹಿತಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಸಿಗಲೇಬೇಕು ಅಂತ. ಕಾರಣ ನಮ್ಮ ಚಾನೆಲ್ನ ಹೆಚ್ಚಾಗಿ ನೋಡುವವರು ಒಂದು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ಇರೋರು, ನಮ್ಮ ತೋಟದಲ್ಲೊಂದು ಫಾರ್ಮ್ ಹೌಸ್ ಮಾಡಬೇಕು ಅಂತ ಇರೋರು, ಹೀಗೆ ಭೂಮಿಯ ಮೇಲೆ ಆಸಕ್ತರಾಗಿರುವಂತಹ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗಿರುವಂತಹ ನಮ್ಮ ಚಾನೆಲ್ನಲ್ಲಿ ಈ ಮಾಹಿತಿಗಳನ್ನು ಹಂಚ್ಕೊಳ್ಬೇಕು ಅಂತ ಇವತ್ತು ನಿಮಗಾಗಿ ಈ ವಿಡಿಯೋ. ನೀವು ರೈತರ ಕರ್ನಾಟಕದಲ್ಲಿ ನಿಮ್ಮ ಹೆಸರಲ್ಲಿ ಒಂದಿಷ್ಟು ಕೃಷಿ ಭೂಮಿ ಇದೆಯಾ, ಅಥವಾ ಮುಂದೆ ಯಾವಾಗಾದರೂ ಒಂದು 2 ಎಕರೆ ಜಮೀನು ತೊಗೊಂಡು ಅಲ್ಲೊಂದು ಫಾರ್ಮ್ ಹೌಸ್ ಕಟ್ಟಬೇಕಪ್ಪ ಅಂದ್ಕೊಂಡಿದ್ದೀರಾ? ನಿಮಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಡ್ತಿದ್ದೀನಿ. ಹಾಗಾದರೆ ಪ್ರಶ್ನೆ ಏನು ಅಂದರೆ, ಕೃಷಿ ಭೂಮಿಯಲ್ಲಿ ಒಂದು ಮನೆ ಅಥವಾ ಫಾರ್ಮ್ ಹೌಸ್ ಕಟ್ಟಬಹುದು ಅಂತ ಆದರೆ ಎಷ್ಟು ದೊಡ್ಡದಾಗಿ ಕಟ್ಟಬಹುದು? ಒಂದು ಗೋಶಾಲೆ ನಿರ್ಮಾಣ ಮಾಡಬೇಕು ಅಂದರೆ ಅದಕ್ಕೆ DC ಕನ್ವರ್ಷನ್ ಬೇಕಾ? ನಿಮ್ದೊಂದು ಸ್ವಲ್ಪ ಜಮೀನಿದೆ, ಒಂದು 3 ಗುಂಟೆನೋ 5 ಗುಂಟೆನೋ ಜಮೀನಿದ್ದು ಅದನ್ನು DC ಕನ್ವರ್ಷನ್ ಮಾಡಿಸ್ಬೇಕು ಅಂದರೆ ಅದು ಸಾಧ್ಯನಾ? ಎಲ್ಲದಕ್ಕೂ ಉತ್ತರ ಇವತ್ತಿನ ಈ ವಿಡಿಯೋ. ಸೊ ಇವತ್ತು ನಾನು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 95 ಆಧಾರದ ಮೇಲೆ ವಿವರಿಸಲಿದ್ದೇನೆ. ಆದ್ದರಿಂದ ಕೊನೆವರೆಗೂ ದಯವಿಟ್ಟು ನೋಡಿ, ಯಾಕಂದರೆ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗುವಂತಹ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿದೆ. ಸೊ ಮೊದಲನೇ ಪ್ರಶ್ನೆ, ಕೃಷಿ ಭೂಮಿಯ ಮೇಲೆ ಮನೆ ಕಟ್ಟಬಹುದಾ, ಫಾರ್ಮ್ ಹೌಸ್ ಕಟ್ಟಬಹುದಾ? ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಭೂಮಿಯನ್ನು ಪರಿವರ್ತನೆ ಮಾಡದೆ ಕೃಷಿ ಭೂಮಿಯಲ್ಲಿ ಮನೆ ಅಥವಾ ಗೋಶಾಲೆ ಕಟ್ಟಬಹುದು. ಫಾರ್ ಎಕ್ಸಾಂಪಲ್, ನೀವೊಂದು ಫಾರ್ಮ್ ಹೌಸ್, ಒಂದು ಗೋಶಾಲೆ, ಒಂದು ಇಕ್ವಿಪ್ಮೆಂಟ್ ರೂಮ್ ಅಥವಾ ಒಂದು ಅಗ್ರಿಕಲ್ಚರ್ ಪರ್ಪಸ್ಗಾಗಿ ಒಂದು ಚಿಕ್ಕದಾದಂತಹ ಕಟ್ಟಡ ಅಥವಾ ಒಂದು ಪಂಪ್ ಹೌಸ್ ಕಟ್ಟಲು ಅನುಮತಿ ಪಡಿಬಹುದು. ಭೂ ಕಂದಾಯದ ಕಾಯ್ದೆ ಸೆಕ್ಷನ್ 95 ಪ್ರಕಾರ ನಿಮ್ಮ ನಿರ್ಮಾಣದ ಒಟ್ಟು ಬಿಲ್ಟಪ್ ಏರಿಯಾ ಏನಿದೆಯಲ್ಲ, ಅದು ಕೃಷಿ ಭೂಮಿಯ 10% ಅಂದರೆ ಓನ್ಲಿ 10% ಆಫ್ ಲ್ಯಾಂಡಲ್ಲಿ ಮಾತ್ರ ನೀವು ಕನ್ಸ್ಟ್ರಕ್ಷನ್ ಮಾಡೋಕೆ ಸಾಧ್ಯ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫಾರ್ಮ್ ಹೌಸ್ ಕಟ್ತೀರಾ ಅಂದರೆ, ಅಥವಾ ಇಕ್ವಿಪ್ಮೆಂಟ್ ರೂಮ್ ಕಟ್ತೀರಾ ಅಂದರೆ, ಅಥವಾ ಒಂದು ಅಗ್ರಿಕಲ್ಚರ್ ಪರ್ಪಸ್ಗಾಗಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀರಾ ಅಂದರೂ ಕೂಡ ಅವೆಲ್ಲವೂ ಸೇರಿ 10% ಆಫ್ ಲ್ಯಾಂಡ್ ಇರಬೇಕು. ನಿಮ್ಮಲ್ಲಿ ಯಾರಾದರೂ ಕೇಳ್ಬೋದು, ಸರಿ 10% ಆಫ್ ಲ್ಯಾಂಡಲ್ಲಿ ಎಷ್ಟು ಫ್ಲೋರ್ ತನಕ ಬೇಕಾದರೂ ಕಟ್ಕೊಬೋದಾ ಅಂದರೆ, ಅದಕ್ಕೂ ರಿಸ್ಟ್ರಿಕ್ಷನ್ ಇದೆ, ಹೈಟ್ ರಿಸ್ಟ್ರಿಕ್ಷನ್ ಇದೆ. ನೀವು G+1 ಅಂದರೆ ಗ್ರೌಂಡ್ ಫ್ಲೋರ್ +1 ಫ್ಲೋರ್ ಮಾತ್ರ ಕಟ್ಟಬಹುದು. ನೀವು 3-4-5 ಮಹಡಿಗಳನ್ನು ಕಟ್ತೀರಿ ಅಂದರೆ ಅದಕ್ಕೆ ಕೃಷಿ ಭೂಮಿಯಲ್ಲಿ ಕಟ್ಟೋಕೆ ಅವಕಾಶ ಇಲ್ಲ. ಇನ್ನೊಂದು ಕ್ಲಾರಿಫೈ ಮಾಡಿಬಿಡ್ತೀನಿ, ಫಾರ್ಮ್ ಹೌಸ್ ಇರೋದು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಮಾತ್ರ, ಅಗ್ರಿಕಲ್ಚರಲ್ ರಿಲೇಟೆಡ್ ಇಶ್ಯೂಸ್ಗೆ ಮಾತ್ರ. ಅದು ಬಿಟ್ಟು ನೀವು ಅದನ್ನು ರೆಸಾರ್ಟ್ ಥರನೋ ಅಥವಾ ಯಾವುದೋ ಕಮರ್ಷಿಯಲ್ ವಿಲಾ ಥರನೋ ಕನ್ಸಿಡರ್ ಮಾಡೋ ಹಾಗಿಲ್ಲ. ಅದು ಅಗ್ರಿಕಲ್ಚರಲ್ ಪರ್ಪಸ್ಗೆ ಕಟ್ಟಿರುವಂತಹ ಮನೆ. ಇನ್ನು ಫಾರ್ಮ್ ಹೌಸ್ ಜೊತೆ ಗೋಶಾಲೆನೂ ಅಷ್ಟೇ, ಅದು ಪಶುಸಂಗೋಪನೆಗಾಗಿ, ಲೈವ್ ಸ್ಟಾಕ್ ಏನಿದೆಲ್ಲ ಅದರ ಮೇಂಟೆನೆನ್ಸ್ಗಾಗಿಯೇ ನೀವು ಕಟ್ಕೊಂಡಿರೋದು. ಅದಕ್ಕೆ ಬಳಸ್ಬೋದು. ಇಲ್ಲ ಅಂದರೆ ಕೃಷಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳೇನಾದರೂ ಇದ್ದರೆ, ಅಂದರೆ ಹುಲ್ಲು ತಂದು ಹಾಕಿ ಸೇರಿಸೋಕೆ, ಜೋಡಿಸೋದಕ್ಕೆ, ಅಥವಾ ಬೆಳೆದಿರುವಂತಹ ಬೆಳೆಯನ್ನು ಎಲ್ಲಾದರೂ ಒಣಸೋಕೆ, ಈ ರೀತಿಯ ಪರ್ಪಸ್ಗೆ ಬಳಸ್ಬೋದೇ ಬಿಟ್ಟು ಬೇರೆ ವಿಷಯಗಳಲ್ಲಿ ಅದನ್ನು ಬಳಸೋ ಹಾಗಿಲ್ಲ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನು, ಇದು ನಮ್ಮ ಅಪ್ಪಂದೋ ತಾತಂದೋ ಹೊಲ, ಇಲ್ಲಿ ಮನೆ ಕಟ್ಟೋಕೆ ನಾನು ಯಾರನ್ನು ಕೇಳಬೇಕು ಅನ್ನುವಂತಹ ರೀತಿಯಲ್ಲಿ ಇಲ್ಲ. ನೀವು ಇಲ್ಲಿ ಮನೇನೋ ಫಾರ್ಮ್ ಹೌಸನ್ನು ಗೋಶಾಲೆನೋ ಕಟ್ತೀರಾ ಅಂದರೆ ನೀವು ಪರ್ಮಿಷನ್ ತೊಗೊಳ್ಳೋದು ಮ್ಯಾಂಡೇಟರಿ. ಹೌದು, ನೀವು ಸ್ಥಳೀಯ ಯಾವುದೇ ಒಂದು ಗ್ರಾಮ ಪಂಚಾಯತ್ ಇರುತ್ತಲ್ಲ, ಅಲ್ಲಿ ಹೋಗಿ ನೀವು ಪರ್ಮಿಷನ್ ತೊಗೊಳ್ಬೇಕು. ಅಥವಾ ಸಿಟಿ ಅಂಡರಲ್ಲಿ ಬರುತ್ತೆ ನಿಮ್ಮದು ಫಾರ್ಮ್ ಹೌಸ್ ಅಥವಾ ಆ ಲ್ಯಾಂಡ್ ಅಂದರೆ, ನೀವು ಆ ಪ್ರಾಧಿಕಾರದಿಂದನೂ ಅನುಮೋದನೆ ತೊಗೊಳ್ಳೋದು ಮುಖ್ಯವಾಗುತ್ತೆ. ಇನ್ನೂ ಒಂದು ಕಾಮನ್ ಕ್ವೆಶ್ಚನ್ ಬರೋದೇನು ಅಂದರೆ, 10% ಜಾಗದಲ್ಲಾದರೆ ಓಕೆ, ಅದಕ್ಕಿಂತ ಜಾಸ್ತಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಹೇಗೆ? ಸೊ ನೀವು ಸ್ವಲ್ಪ ದೊಡ್ಡ ಜಾಗನೇ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆವಾಗ ನೀವು ಅದನ್ನು ಲ್ಯಾಂಡ್ ಕನ್ವರ್ಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾದಂಥ ವಿಷಯ ಇದೆ. ಅದೇನು ಅಂತ ಅಂದರೆ, ನಿಮ್ಮ ಹತ್ರ ಭೂಮಿ ಇದೆ, ಬಟ್ 5 ಗುಂಟೆಗಿಂತ ಅಥವಾ 5 ಗುಂಟೆ ಇರ್ಬೋದು ಅಥವಾ 5 ಗಂಟೆಗಿಂತ ಕಡಿಮೆ ಇರ್ಬೋದು ಅಂದರೆ DCಗೆ ನಿಮ್ಮ ಏನು ಲ್ಯಾಂಡ್ ಏನಿದೆಯಲ್ಲ ಅದನ್ನು ಕನ್ವರ್ಷನ್ ಮಾಡದೆ ಡೈರೆಕ್ಟಾಗಿ ಅದನ್ನು ರಿಜೆಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಮೋರ್ ದೆನ್ 5 ಗುಂಟ ಇದ್ದರೆ ಮಾತ್ರ ನೀವು ಅದನ್ನು DC ಕನ್ವರ್ಷನ್ ಮಾಡ್ಕೊಳ್ಬಹುದು. ಸೊ ಒಮ್ಮೆ ಬ್ರೀಫಾಗಿ ಹೇಳಿಬಿಡ್ತೀನಿ, ನೀವು
ಒಂದು ನಿಮ್ಮದೇ ಒಂದು ಚಿಕ್ಕದಾದಂತಹ ಹೊಲ ಇದೆ, ಹೊಲದಲ್ಲಿ ನೀವು ಒಂದು ಫಾರ್ಮ್ ಹೌಸ್ ಮಾಡ್ತೀರಾ ಅಂದರೆ ನೀವು ಹೊಲದ ಪೂರ್ತಿ ಅಳತೆಯಲ್ಲಿ 10% ಅಂದರೆ 10% ಆಫ್ ಲ್ಯಾಂಡಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬಹುದು. ಕನ್ಸ್ಟ್ರಕ್ಷನ್ಗೆ ರೂರಲ್ ಅಥಾರಿಟಿ ಯಾವುದಿರುತ್ತೆ, ಅಲ್ಲೇ ಯಾವುದು ಗ್ರಾಮ ಪಂಚಾಯತೋ ಪಟ್ಟಣ ಪಂಚಾಯತ್ ಯಾವುದಿದೆ ಅಲ್ಲಿಂದ ನೀವು ಪರ್ಮಿಷನ್ ತೊಗೊಳ್ಬಹುದು. 10%ಗಿಂತ ಮೇಲೆ ಮಾಡ್ತೀರಾ ಅಂದರೆ ನೀವು ಡಿ ಸಿ ಕನ್ವರ್ಷನ್ ಇಸ್ ಕಂಪಲ್ಸರಿ. ಒಂದು ವೇಳೆ ಅದು 10%ಗಿಂತ ಮೇಲೆ ಮಾಡಬೇಕು ಅಂತ ಇದ್ದು ಕೂಡ ಅದು 5 ಗುಂಟೆಗಿಂತ ಕಡಿಮೆ ಜಮೀನು ಅಥವಾ 5 ಗುಂಟೆ ಜಮೀನಿದ್ರೆ ಅದು ಡಿ ಸಿ ಕನ್ವರ್ಷನ್ ಆಗೋದು ಕಷ್ಟ. ಇನ್ನು ಹೈಟ್ ರಿಸ್ಟ್ರಿಕ್ಷನ್ ಮರಿಬೇಡಿ, ಅದು ಕೂಡ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಬೆಂಗಳೂರು ಸುತ್ತಮುತ್ತಲೂ ನಿಮ್ಮದೊಂದು ಫಾರ್ಮ್ ಲ್ಯಾಂಡ್ ಇದೆ, ಅಲ್ಲೊಂದು ಫಾರ್ಮ್ ಹೌಸ್ ಕಟ್ಟಬೇಕು, ಯಾರಪ್ಪ ಕಟ್ಕೊಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಾವಿದ್ದೀವಿ. ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೌರ. ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನೀವು ನಿಮ್ಮ ಫಾರ್ಮ್ ಹೌಸ್ ಕನ್ಸ್ಟ್ರಕ್ಷನ್ ಇರ್ಬೋದು, ಮನೆ ಕಟ್ಟೋದಕ್ಕಿರ್ಬೋದು, ಯಾವುದಕ್ಕೆ ಬೇಕಾದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು.